ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಇನ್ನು ಬರ್ತಾ ಇದೆ ಅಪ್ಡೇಟು. ಅಜ್ಜಿ ಎಲ್ಲ ಇಂಡಿಯನ್ಸ್ಗೂ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳಬೇಕು. ಈ ಥರ ಯಾವತ್ತೂ ಆಗೇ ಇಲ್ಲ ಕ್ರಿಕೆಟಲ್ಲಿ ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಇವತ್ತು ವಿಶ್ವ ದಾಖಲೆನ ಜಸ್ಪ್ರೀತ್ ಬುಮ್ರಾ ಅವರು ಕ್ರಿಯೇಟ್ ಮಾಡಿದ್ದಾರೆ. ಮಗ ದಾಖಲೆ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಅನೌನ್ಸ್ ಆಗಿರೋದು ICC ರ್ಯಾಂಕಿಂಗು. ನೀವು ಟೆಸ್ಟಲ್ಲಿ ನಂಬರ್ 1 ಆಗ್ಬೋದು, ODI ನಂಬರ್ 1 ಆಗ್ಬೋದು, ಸಾರಿ ನೀವು T20 ನಂಬರ್ 1 ಆಗ್ಬೋದು, ODI ನಂಬರ್ 1 ಆಗ್ಬೋದು. ಬಟ್ ಟೆಸ್ಟಲ್ಲಿ ನಂಬರ್ 1 ಆಗಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾರ್ಡನರಿ ಗತ್ತಿರಬೇಕು. ಅದನ್ನು ತೋರಿಸಿದ್ದು ಜಸ್ಪ್ರೀತ್ ಬುಮ್ರಾ ಅವರು. ಅಶ್ವಿನ ಕೆಳಗಡೆ ಹಾಕಬೇಕು ಅಂತಂದರೆ ಒಂದು ಗತ್ತು ಗಮ್ಮತ್ತು ಎಲ್ಲ ಬೇಕು. ಅದನ್ನು ತೋರಿಸಿದರೆ ಈ ಒಂದು ಸೀರೀಸಲ್ಲಿ. ಬರೀ ಈ ಸೀರೀಸಲ್ಲಿ ಮಸ್ತಾಗಿ ಪರ್ಫಾರ್ಮ್ ಹೋಗ್ಬಿಟ್ರು ಅಂತ ಮೇಲ್ಗಡೆ ಹೋಗ್ಬಿಟ್ರು ಅಂತ ಅಲ್ಲ, ರೀಸೆಂಟಾಗಿ ಆಡಿರುವಂಥ ಮ್ಯಾಚ್ಗಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅಶ್ವಿನ್ಗೆ ಕಂಪೇರ್ ಮಾಡಿದ್ರು. ಅದಕ್ಕೋಸ್ಕರನೇ ಅವರು ಇವಾಗ ಅವರ ರೇಟಿಂಗ್ ಪಾಯಿಂಟ್ಸು ಮೇಲ್ಗಡೆ ಇದೆ. ಡಿಸ್ಪ್ಲೇ ಮಾಡಿದ್ದೀನಿ ಯಾರ್ಯಾವ್ದು ರೇಟಿಂಗ್ ಪಾಯಿಂಟ್ಸ್ ಎಷ್ಟೆಷ್ಟಿದೆ ಅಂತ. ಟಾಪ್ 5 ಒಟ್ಟಲ್ಲಿ ಇಬ್ಬರು ಇಂಡಿಯನ್ಸ್ ಇದ್ದಾರೆ. ಅಶ್ವಿನ್ ಮೊದಲು ಫಸ್ಟಲ್ಲಿ ಇದ್ರು, ಇವಾಗ ಕೆಳಗಡೆ ಬಂದಿದ್ದಾರೆ. ಅಶ್ವಿನ ಕೆಳಗಡೆ ಹಾಕಿದ್ರು ಬುಮ್ರಾ ಅವರು. ಇಂಡಿಯನ್ನೇ ಒಬ್ಬ ಇಂಡಿಯನ್ನ ಕೆಳಗಡೆ ಹಾಕಿದ್ದಾರೆ ಅಂತ ಹೇಳಬೇಕು. ಜಸ್ಪ್ರೀತ್ ಬುಮ್ರಾ 881 ರೇಟಿಂಗ್ ಪಾಯಿಂಟ್ಸ್, ಕಗಿಸೋ ರಬೋಡ 851 ರೇಟಿಂಗ್ ಪಾಯಿಂಟ್ಸ್. ಸ್ವಲ್ಪ ಡಿಫ್ರೆನ್ಸ್ ಇದೆ ಇಬ್ರಿಗೂ. ಆಮೇಲೆ ಇವ್ರಿಗೂ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಕಗಿಸೋ ರಬೋಡ್ಗೂ ಮತ್ತು ರವಿಚಂದ್ರನ್ ಅಶ್ವಿನ್ಗೂ ಜಸ್ಟ್ 10 ಪಾಯಿಂಟ್ಸ್ ರೇಟಿಂಗ್ ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ ಅಷ್ಟೇ. ನಂಬರ್ 3 ಅಶ್ವಿನ್ ಇದ್ದಾರೆ, ಪ್ಯಾಟ್ ಕಮಿನ್ಸ್ ಇದೆ ನಂಬರ್ 4 ಅಲ್ಲಿ. ಆಮೇಲೆ ನಂಬರ್ 5 ಅಲ್ಲಿ ಜಾಶ್ ಹೇಜಲ್ವುಡ್ ಇದ್ದಾರೆ. ಆಲ್ಮೋಸ್ಟ್ ಟಾಪ್ 5 ಇರೋರೆಲ್ಲ 800s ಅಲ್ಲೇ ಇದ್ದಾರೆ ಅಂತ ಹೇಳಬೇಕು. ಒಂದು 2 ಮ್ಯಾಚ್ 3 ಮ್ಯಾಚಲ್ಲೆಲ್ಲ ಆರಾಮಾಗಿ ಮೇಕೌಟ್ ಮಾಡ್ಕೋಬೋದು. ಯಾರಾದ್ರೂ ಮೇಲ್ಗಡೆ ಹೋಗ್ಬೋದು, ಯಾರು ಕೆಳಗಡೆ ಬರ್ಬೋದು. ಆ ಥರ ಆಗುತ್ತೆ ಸಿನಾರಿಯೋ. ನೆಕ್ಸ್ಟ್ ಮ್ಯಾಚ್ ಬೇರೆ ಬುಮ್ರಾ ಅವರು ಇರೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಅಶ್ವಿನ್ ಅವ್ರು ಬಂದ್ಬಿಟ್ಟು ಏನಾದ್ರು ಎಲ್ಲ ವಿಕೆಟ್ನು ಎತ್ತಾಕ್ಬಿಡ್ತು ಅಂತಂದರೆ ಮೇಲ್ಗಡೆ ಬರುವಂಥ ಲಕ್ಷಣಗಳು ಎದ್ದಿದ್ದು ಕಾಣಿಸ್ತದೆ. ಆ ಥರ ಆಗಬೇಕೆಲ್ಲ. ಬುಮ್ರಾ ಆಡಿಲ್ಲ ಅಂತಂದರೆ ಇನ್ ಕೇಸ್ ಅದು ಸಿನಾರಿಯೋ ಆಗೋದು. ಏನಮ್ಮ ಅದು ಅಂತ ವಿಶ್ವ ದಾಖಲೆ ಕ್ರಿಯೇಟ್ ಮಾಡೋದು. ರ್ಯಾಂಕಿಂಗಲ್ಲಿ ಒಬ್ರು ಮೇಲ್ಗಡೆ ಹೋಗ್ತಾರೆ, ಒಬ್ರು ಕೆಳಗಡೆ ಬರ್ತಾರೆ. ಇವೆಲ್ಲ ಇದ್ದಿದ್ದೇನೆ ಅಲ್ವಾಗಿರೋ ಅಂತ ಕೇಳ್ಬೋದು. ಬಟ್ ಟೆಸ್ಟ್ ಅಂತ ಬಂದಾಗ ನೀವು ODI ನೋಡಿರ್ತೀರಾ, T20 ನೋಡಿರ್ತೀರಾ, ಹೋಗಿರೋರ ಮೇಲ್ಗಡೆ ಅಂದರೆ ಪೇಸರ್ಗಳೆಲ್ಲ ಹೋಗಿರೋದು ನೋಡಿರ್ತೀರ. ಬಟ್ ಟೆಸ್ಟ್ ಅಂತ ಬಂದಾಗ ಒಬ್ಬ ಇಂಡಿಯನ್ ಪೇಸರು ನಂಬರ್ 1ಗೆ ಹೋಗಿದ್ದು ಇತಿಹಾಸದಲ್ಲೇನೆ ಇಲ್ಲ ಗುರು. ಯಾವತ್ತೂ ಕೂಡ ನಂಬರ್ 1 ಒಬ್ಬ ಟೆಸ್ಟ್ ಬೌಲರು ಆಗೇ ಇಲ್ಲ. ಮೊದಲನೇ ಇಂಡಿಯನ್ ಬೌಲರ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ. ಟೆಸ್ಟ್ ಫಾರ್ಮ್ಯಾಟಲ್ಲಿ ನಂಬರ್ 1 ಸ್ಥಾನನ ಗಿಟ್ಟಿಸ್ಕೊಳ್ಳೋದಕ್ಕೆ. ಅದೇ ಸ್ಪಿನ್ನರ್ಸ್ಗಳಾಗಿದ್ದಾರೆ, ಇನ್ನು ಬೇರೆಯವರೆಲ್ಲ ಆಗಿದ್ದಾರೆ, ಬ್ಯಾಟರ್ಸ್ಗಳಾಗಿದ್ದಾರೆ. ಬಟ್ ಒಬ್ಬ ಪೇಸರ್ ಆಗಿ ಮೊದಲನೇ ಇಂಡಿಯನ್ ಪ್ಲೇಯರ್. ಲಾಸ್ಟ್ ಸ್ಥಾನ ಯಾವುದು ಅಂತಂದರೆ ಅದು 1980 ಇವರು ಕಪಿಲ್ ದೇವ್ ಅವರು ತಗೊಂಡಿದ್ರಂತೆ. ಅದು ಸೆಕೆಂಡ್ ಪೊಸಿಷನ್. ಅದಾದಮೇಲೆ ಇದೇ ಹೈಯೆಸ್ಟು. ಸೆಕೆಂಡ್ ಪೊಸಿಷನ್ ಕೂಡ ಯಾರು ಹೋಗಿಲ್ಲ. ಸೆಕೆಂಡ್ ಪೊಸಿಷನ್ ಬರೀ ಕಪಿಲ್ ದೇವ್ ಅವರು ಮಾತ್ರ ಹೋಗಿದ್ರಂತೆ ಆಸ್ ಎ ಜೆನ್ಯೂನ್ ಇಂಡಿಯನ್ ಪೇಸರ್ ಆಗಿಬಿಟ್ಟು. ಸೆಕೆಂಡ್ ಪೊಸಿಷನ್ ಬಿಡ್ತು ಅಂದರೆ ಥರ್ಡ್ ಪೊಸಿಷನ್ಗೆ ಬುಮ್ರಾ ಮತ್ತು ಜಹೀರ್ ಖಾನ್ 2010 ಸೊ ಥರ್ಡ್ ಪೊಸಿಷನ್ನೇ ಒಂಥರ ಹೈಯೆಸ್ಟ್ ಆಗೋಗ್ಬಿಟ್ಟಿದೆ ರೀಸೆಂಟಾಗಿ ನೋಡ್ತು ಅಂತ ಅಂದರೆ. ಸೆಕೆಂಡ್ ಪೊಸಿಷನ್ಗೆ ಹೋಗೋಕ್ಕೂ ಕೂಡ ಒಂಥರ ತಿಣಕಾಟ ಅಂತೂ ಇತ್ತು. ಇವ್ರು ಮಾಡಿದಂಥ ರೆಕಾರ್ಡ್ ಏನಿದೆ, ಕಪಿಲ್ ದೇವ್ ಅವ್ರು ಮಾಡಿದಂಥ ಆಲ್ಮೋಸ್ಟ್ ಎಷ್ಟು ಗುರು 44 ವರ್ಷದ ರೆಕಾರ್ಡ್ ಗುರು ಇವಾಗ ಬ್ರೇಕ್ ಡೌನ್ ಆಗಿರೋವಂಥದ್ದು. ಕಪಿಲ್ ದೇವ್ ಕೂಡ ಮೊದಲನೇ ಪೊಸಿಷನ್ಗೆ ಹೋಗಿಲ್ಲ, ಅವ್ರು ಹೋಗಿರೋದು ಸೆಕೆಂಡ್ ಪೊಸಿಷನ್ ದಾಟ್ಕೊಂಡು ಇವಾಗ ಫಸ್ಟ್ ಪೊಸಿಷನ್ಗೆ ಹೋಗಿದ್ದಾರೆ ಬುಮ್ರಾ ಅಂತಂದರೆ ಆಸ್ ಎ ಇಂಡಿಯನ್ ಪೇಸರು ಮೆಚ್ಕೊಳ್ಳೇಬೇಕು. ಜೊತೆಗೆ ವಿಶ್ವ ದಾಖಲೆ ಏನಮ್ಮ ಅಂತಂದರೆ ಯಾವ ಪೇಸರು ಕೂಡ ಇಡೀ ಕ್ರಿಕೆಟ್ ಜಗತ್ತಲ್ಲಿ ಯಾವ ಪೇಸರು ಕೂಡ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು ಮೊದಲನೇ ಸ್ಥಾನಕ್ಕೆ ಹೋಗಿಲ್ಲ. ಮೊದಲನೇ ಸ್ಥಾನಕ್ಕೆ ಯಾವ ಪೇಸರು ಕೂಡ ಹೋಗಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಫಾರ್ಮ್ಯಾಟಲ್ಲಿ ಯಾರು ಬೌಲರೇ ಹೋಗಿಲ್ಲ ಅಂತ ಹೇಳ್ಬೇಕು, ಎಲ್ಲ ಬ್ಯಾಟರ್ಗಳೇನೆ ಹೋಗಿರೋದು. ಅದಕ್ಕೆ ಹೋಗಬೇಕು ಅಂದರೆ ನಿಜವಾಗ್ಲೂ ಒಂದು ಗತ್ತು ಗಮ್ಮತ್ತು. ಅದಕ್ಕೆ ಲೆಜೆಂಡ್ಸ್ಗಳೇ ಹೋಗೋದಕ್ಕಾಗೋದು. ಅದು ಹೋಗಿರೋದು ಯಾರು ಅಂತಂದರೆ ಕೇವಲ 4 ಜನ ಇವಾಗ ಬುಮ್ರಾನ ಇನ್ಕ್ಲೂಡ್ ಮಾಡ್ಕೊಂತು ಅಂತ ಅಂದರೆ ಮ್ಯಾಥ್ಯೂ ಹ್ಯಾಡನ್, ರಿಕಿ ಪಾಂಟಿಂಗ್, ವಿರಾಟ್ ಕೊಹ್ಲಿ, ಜೊತೆಗೆ ಇವಾಗ ಜಸ್ಪ್ರೀತ್ ಬುಮ್ರಾ. ಈ ಲಿಸ್ಟಲ್ಲಿ ಇರೋವಂಥ ಒಬ್ಬ ಏಕೈಕ ಬೌಲರು. ಸ್ಪಿನ್ನರ್ಸ್ನ ತಗೊಳ್ಳಿ, ಯಾವ್ದಾದ್ರು ತಗೊಳ್ರಿ, ಒಬ್ಬರು ಬೌಲರು, ಅದು ಜಸ್ಪ್ರೀತ್ ಬುಮ್ರಾ ಆಗಿರೋ. ಎಲ್ಲ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸಲ್ಲಿ ಮೊದಲನೇ ಪೇಸರ್ ಆಗ್ತಾರೆ ಎಂಟ್ರಿ ಕೊಡೋದಕ್ಕೆ. ಇದು ವಿಶ್ವ ದಾಖಲೆ ಆಗಿದೆ. ಇವಾಗ ಎಂಟ್ರಿ ಕೊಡ್ಬೋದು, ಬಾಬರ್ ಆಜಮ್ ಮಾಡ್ಬಿಟ್ಟು ಬರ್ತಾರೆ ಗುರು ಈ ಲಿಸ್ಟಿಗೆ ಅಂತ. ಅವರೆಲ್ಲ ಬ್ಯಾಟರ್ಸ್ ಲಿಸ್ಟಿಗೆ ಬರ್ತಾರೆ. ಬಟ್ ಬೌಲರ್ಸ್ ಲಿಸ್ಟಲ್ಲಿ ಎಲ್ಲ ಫಾರ್ಮ್ಯಾಟ್ಸಲ್ಲೂ ಕೂಡ ಟಾಪ್ ಮಾಡಬೇಕು ಅಂತಂದರೆ ಅದು ಬುಮ್ರಾ ಮಾತ್ರ. ಅದೇ ಹಿಸ್ಟಾರಿಕ್ ರೆಕಾರ್ಡ್ ಹೇಳಿದ್ನಲ್ಲ, ನಮ್ಮ ಇಂಡಿಯಾದನೇ 44 ವರ್ಷದ ರೆಕಾರ್ಡ್ನ ಬೀಟ್ ಮಾಡಿದ್ರು ಅಂತ. ಅದನ್ನು ಬೀಟ್ ಮಾಡೋ ಜೊತೆಗೆ ಇದೊಂದು ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಖುಷಿ ಪಡಲೇಬೇಕು. ಇಂಡಿಯನ್ ಪೇಸರ್ ಒಬ್ರು ಈ ಥರ ಒಂದು ರೆಕಾರ್ಡ್, ಮೊದಲನೇ ಪ್ಲೇಯರ್ ಆಗ್ತಾರೆ ಈ ಒಂದು ಲಿಸ್ಟಿಗೆ ಎಂಟ್ರಿ ಕೊಡಬೇಕು, ಈ ಒಂದು ಲೆಜೆಂಡರಿ ಲಿಸ್ಟಿಗೆ ಎಂಟ್ರಿ ಕೊಡಬೇಕು ಅಂದರೆ ಇದೊಂಥರ ಖುಷಿ ವಿಚಾರನೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು. ಸೊ ನಿಮಗೇನು ಅನ್ನಿಸ್ತಾ ಇದೆ ಈ ಒಂದು ವಿಶ್ವ ದಾಖಲೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.